2010 ಮಾಡಲು ಸ್ಯಾಂಟ್ರೋ GLS ಸಿಂಗಲ್ ಓನರ್ ಫ್ರೆಶ್ FC ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. 1,95,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 5,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 13 ಬೇಡ, 13 ಮಾಡಲಿದೆ. ಬರೀ 42,000 ಹೊಡಿದೆ. 13 ಮಾಡಲು ಸಿಂಗಲ್ ಓನರ್ 3,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ ಸರ್. 19 ಮಾಡಲು 19 ಇದು ಬಂದ್ಬಿಟ್ಟು ಸಿಂಗಲ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. 55,000 ಹೊಡಿದೆ. 5,65,000 ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಫೈನಾನ್ಸ್ ಕೂಡ ಮಾಡ್ಕೊಡೋಣ ಸರ್. ಸೊ ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ವೆಹಿಕಲ್. ಅಂಡ್ 1451 ವೆಹಿಕಲ್ ನಂಬರ್. ಇದರಲ್ಲೂ ಏರ್ ಬ್ಯಾಗು ಎಲ್ಲ ಬರುತ್ತೆ ಸರ್. ಪೆಟ್ರೋಲ್ ಸರ್ ಇದು? ಪೆಟ್ರೋಲ್ ಇದು. 2012 ಮಾಡಲು VDI. ಸಣ್ಣ ಪುಟ್ಟ ಕೆಲಸ ಇದೆ. ಒಂದು ಆಯಿಲ್ ಸರ್ವಿಸಿಂಗ್ ಮಾಡಬೇಕು. ಸಣ್ಣ ಪುಟ್ಟ ಕೆಲಸ ಇದೆ. ಗಾಡಿ ಒರಿಜಿನಾಲಿಟಿ ಇದೆ. 4,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 7 ಮಾಡಲು ಇದು ಬಂದ್ಬಿಟ್ಟು ಇನೋವಾ. ಇದು ಕೂಡ ಡೀಸೆಲ್ ಗಾಡಿ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 3,95,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ದೊಡ್ಡ ಇದು 8 ಸೀಟು ಅದಾವುದು. ದೊಡ್ಡ ಗಾಡಿ ಹುಡ್ಕೋದಕ್ಕೆ ಒಳ್ಳೆ ಗಾಡಿ ಬಂದ್ ನೋಡಿ ಹೆಚ್ಚು ಕಡಿಮೆ ಮಾಡಿ ತಗೊಂಡೋಗಿ. ಸರ್ ಏನ್ ಹೇಳಿದ್ರು? ಬರೀ 3,95,000. 9 ಮಾಡಲು ಸ್ಯಾಂಟ್ರೋ FC ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. 1,45,000 ಹೆಚ್ಚು ಕಡಿಮೆ ಆಗುತ್ತೆ. 2,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಬರೀ 2,75,000. 2009 ಡೀಸೆಲ್ ಆಸ್ಟಾ ಟಾಪ್ ಅಂಡ್ ಮಾಡಲು I20 ಆಸ್ಟಾ ಗಾಡಿ ಮಾಡಲು 17 ಸಿಂಗಲ್ ಓನರ್. ರನ್ ಎಷ್ಟಾಗಿದೆ? ಓಡಿದೆ ಒಂದು 68-71 ಓಡಿದೆ. ಈ ಗಾಡಿಗೆ ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ. 2,85,000 ಸ್ವಲ್ಪ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗುತ್ತೆ. ಈ ಗಾಡಿಗೆ ಒಂದು 70-60,000 ಡೌನ್ ಪೇಮೆಂಟ್ ಮಾಡ್ತೀರಾ? 80% ಸಿವಿಲ್ ಚೆನ್ನಾಗಿದೆ. ಆರಾಮಾಗಿ ಫೈನಾನ್ಸ್ ಆಗುತ್ತೆ. ನಾವೇ ಮಾಡ್ಕೊಡ್ತೀವಿ. 2014 ಮಾಡಲು W8 6,75,000 ಹೆಚ್ಚು ಕಡಿಮೆ ಆಗುತ್ತೆ. ಸಿಂಗಲ್ ಓನರ್. ಇದು 99 ಶೋರೂಮ್ ಟ್ರ್ಯಾಕ್ ಇದೆ. 2014 ಮಾಡಲು ಫೋರ್ಡ್ ಫಿಗೋ ಡೀಸೆಲ್ ಟೈಟಾನಿಯಂ ಮ್ಯಾಗ್ವೀಲ್ ಏರ್ ಬ್ಯಾಗ್ ಎಲ್ಲ ಇದೆ. 1,95,000 ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ಸರ್. 2015 ಮಾಡಲು ಡೀಸೆಲ್ ಗಾಡಿ. ಇದು ಕೂಡ ಡಿಕ್ಕಿ ಗಾಡಿ. 3,05,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. 3,05,000 ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ. ಡೀಸೆಲ್ ವೆಹಿಕಲ್ ಇದು ಬಂದ್ಬಿಟ್ಟು 1,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು. ಲೊಕೇಶನ್ ನೀಟ್ ಆಗಿದೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಬಂದ್ ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಪಕ್ಕ ನೆಗೋಷಿಯಬಲ್ ಆಗುತ್ತೆ ಲೊಕೇಶನ್ ಗೆ ಬಂದ್ರೆ. 17 ಮಾಡಲು ಇದು ಬಂದ್ಬಿಟ್ಟು ಆಟೋಮೆಟಿಕ್. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 3,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಆಟೋಮೆಟಿಕ್ ಹುಡ್ಕೋರಿಗೆ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಫ್ರೆಂಡ್ಸ್. ಇವಾಗ ಬಂದ್ಬಿಟ್ಟು ನಾವು NXO ಕಾರ್ಸ್ ಹತ್ರ ಇದೀವಿ. ನೋಡ್ತಾ ಇರ್ಬೋದು, ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸಕ್ಕದಾಗಿತ್ತು ರೆಸ್ಪಾನ್ಸ್. ಅಂಡ್ ಒಂದು ಟಿಯಾಗೋ ಇತ್ತು. ಆ ಟಿಯಾಗೋಗೆ ಮಾತ್ರ ಬರೀ 2 ಲಕ್ಷ ವ್ಯೂಸ್ ಬಂದ್ಬಿಟ್ಟಿತ್ತು ಬರೀ ಟಿಯಾಗೋಗೆ ರೀಲ್ಗೆ. ಅಂಡ್ ಎಷ್ಟೊಂದ್ ಜನ ಕಮೆಂಟ್ ಮಾಡ್ತಾರೆ, ಸರ್ ನಮ್ಗೆ ಅದೇ ತರ ಲೋ ಬಜೆಟ್ ಅಲ್ಲಿ ವೆಹಿಕಲ್ ಎಲ್ಲ ತೋರಿಸಿ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೋಸ್ಕರ ಇಲ್ಲಿ ಒಳ್ಳೊಳ್ಳೆ ಗಾಡಿಗಳು ಕಡಿಮೆ ಬಜೆಟ್ ಅಲ್ಲೇ ಸಿಗ್ತದೆ. ಹತ್ತತ್ರ ನಾವು 3-4 ಇಯರ್ಸ್ ಇಂದ ವಿಡಿಯೋ ಮಾಡ್ತಾನೆ ಇದೀವಿ. ನಿಮ್ಗೆ ದಿ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಡೀಲರ್ಗಳೇ ಏನೇನ್ ಗಾಡಿಗಳು ತಗೊಂಡೋಗಿ ಸೇಲ್ ಮಾಡ್ಕೊಂತಾರೆ ಆ ತರ ಜಾಗ. ನಿಮ್ಗೆ ಡೀಲರ್ ಪ್ರೈಸ್ ಅಲ್ಲಿ ಒಳ್ಳೆ ಪ್ರೈಸ್ ಅಲ್ಲಿ ವೆಹಿಕಲ್ ಏನಾರ ಸಿಗ್ಬೇಕಂದ್ರೆ ಓನ್ಲಿ NXO ಕಾರ್ಸ್ ಇನ್ ಬ್ಯಾಂಗ್ಳೂರ್ ಅಂತಾನೆ ಹೇಳ್ಬೋದು. ಅಕ್ರಮ್ ಸರ್ ರೆಡಿ ಆಗಿದ್ದಾರೆ. ಅಂಡ್ ಸರ್ ವೆಲ್ಕಮ್ ಟು ಚಾನಲ್ ಸರ್. ಹೌದು ಸರ್. ಸರ್ ಹಬ್ಬ ಎಲ್ಲ ಆಗೋಯ್ತಾ? ಫಸ್ಟ್ ಕ್ಲಾಸ್. NXO ಕಾರ್ಸ್ ಅಲ್ಲಿ ಈ ಸಲ ಟೋಟಲ್ ಎಷ್ಟು ಗಾಡಿ ಇದೆ ಸರ್? 100 ವೆಹಿಕಲ್ ಇದೆ ಸರ್ ಹೆಚ್ಚು ಕಡಿಮೆ. ಸೊ ನೋಡ್ತಾ ಇರ್ಬೋದು, ಹೆಚ್ಚು ಕಡಿಮೆ 100 ವೆಹಿಕಲ್ ಇದೆ. ಸ್ಟಾರ್ಟಿಂಗ್ ಬಜೆಟ್ ಏನಿದೆ ನಮ್ಮ ಹತ್ರ? 35,000 ಹಿಡ್ಕೊಂಡು ಓಕೆ ನಮ್ಮ 10 ಲಕ್ಷವರೆಗೂ ಇದೆ ಸರ್. 10 ಲಕ್ಷ ಗಂಟ ಇದೆ. ಹೌದೌದು. ಅಂಡ್ NXO ಕಾರು ಲೊಕೇಶನ್ ಹೇಳಿ. ನಾಗರಬಾವಿ ಸರ್ಕಲ್ ಇದೆಯಲ್ಲ, ಸರ್ಕಲ್ ಅಲ್ಲಿ ಒಂದು ಸರ್ವಿಸ್ ರೋಡ್ ಬರುತ್ತೆ. ಆ ಸರ್ವಿಸ್ ರೋಡ್ ನಲ್ಲಿ ಸ್ವಲ್ಪ ಡೌನ್ ಬಂದ್ರೆ ಪೆಟ್ರೋಲ್ ಬಂಕ್ಸ್ ಇದೆ. ಇಂಡಿಯನ್ ಆಯಿಲ್ ಸ್ವಲ್ಪ ಡೌನ್ ಬಂದ್ರೆ ಅಲ್ಲಿ ಪೈಂಟ್ ಅಂಗಡಿ. ಫಸ್ಟ್ ಲೆಫ್ಟ್ ಫಸ್ಟ್ ರೈಟ್. ಇನ್ನ ಗೊತ್ತಾಗಿಲ್ಲ ನೋಡಿ, ಅದೇ ನಮ್ಮ ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾವಿ. ಅಲ್ಲಿ ಬಂದ್ಬಿಟ್ಟೆ ಇದೇ ಸರೌಂಡಿಂಗ್ ನಲ್ಲಿ ನಮ್ದೆಲ್ಲಾ ವೆಹಿಕಲ್ಸ್ ಬರುತ್ತೆ. ಬನ್ನಿ, ವೆಹಿಕಲ್ ನೋಡಿ, ಚೆಕ್ ಮಾಡಿ, ಮೆಕ್ಯಾನಿಕ್ ತೋರಿಸಿ, ಶೋರೂಮ್ ತೋರಿಸಿ, ನಿಮ್ಗೆಲ್ಲ ಸಮಾಧಾನ ಆದ್ರೆ ನಿಮ್ ಫೈನಾನ್ಸ್ ಬೇಕು, ಏನ್ ಬೇಕು ನಮ್ ಕಡೆಯಿಂದ ನಿಮ್ಗೆ ಅನುಕೂಲ ನಾವು ಮಾಡ್ಕೊಡ್ತೀವಿ. ಪಕ್ಕ ಅಂದ್ರೆ ಒಂದು ಒಳ್ಳೆ ಪ್ರೈಸ್ ಗೆ ಒಳ್ಳೆ ರೇಟಿಗೆ ಒಳ್ಳೆ ಗಾಡಿ ಕೊಡವ. ಟೆನ್ಷನ್ ತಗೋಬೇಡಿ, ಚೆಕ್ ಮಾಡಿ ತಗೊಳ್ಳಿ. ಸೊ ಇವತ್ತು ನಮ್ ವಿಡಿಯೋದಲ್ಲಿ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಸ್ಯಾಂಟ್ರೋ ವೆಹಿಕಲ್ ರೆಡಿ ಆಗಿದೆ. ನಿಮ್ಗೆ 2010 ಮಾಡಲು ಸ್ಯಾಂಟ್ರೋ GLS ಸಿಂಗಲ್ ಓನರ್ ಫ್ರೆಶ್ FC ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. 1,95,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸೊ ನೋಡ್ತಾ ಇರ್ಬೋದು, ಓನ್ಲಿ 1,95,000 ನಿಮ್ಗೆ ಹೆಚ್ಚು ಕಡಿಮೆ ಆಗುತ್ತೆ. ಇದು ಒಳಗಡೆ ಕ್ಲೀನ್ ಆಗಿದೆ. ಪೋಸ್ಟರಿಂಗ್ ಬರುತ್ತೆ, AC ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸ್ಯಾಂಟ್ರೋ ಹುಡುಗರಿಗೆ ಒಳ್ಳೆ ವೆಹಿಕಲ್. ಅದೇ ತರ ಸೇಮ್ ಬ್ರ್ಯಾಂಡ್ ವೆಹಿಕಲ್ ಇನ್ನೂ ಒಂದು ಇಲೈಟ್ I20 ರೆಡಿ ಆಗಿದೆ. ಅದು ಕೂಡ ಆಸ್ಟಾ ಅನ್ಸುತ್ತೆ. ಡೀಸೆಲ್ ಪೆಟ್ರೋಲ್. 2016 ಮಾಡಲು ಇದು ಆಸ್ಟಾ ಟಾಪ್ ಅಂಡ್ ಮಾಡಲು ಮ್ಯಾಗ್ವೀಲ್ ಪುಷ್ ಬಟನ್ ಇದೆ. ಸಣ್ಣ ಪುಟ್ಟ ಬಂಪರ್ ಕ್ರಾಚಸ್ ಇದೆ. ಒರಿಜಿನಲ್ ಗಾಡಿ.
ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 5,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸೊ ಇದು ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಸರ್, ಡೀಸೆಲ್ ವೆಹಿಕಲ್. ಡೀಸೆಲ್ ಗಾಡಿ. ಪುಷ್ ಬಟನ್ ಸ್ಟಾರ್ಟ್ ಇದೆ ನೋಡಿ, ನೋಡಿ ಇಲ್ಲಿ ಪುಷ್ ಬಟನ್ ಸ್ಟಾರ್ಟ್ ಇದೆ, ಮ್ಯಾಗ್ ವೀಲ್ ಇದೆ, ಸ್ಟೇರಿಂಗ್ ಕಂಟ್ರೋಲ್, ಟಾಪ್ ಅಂಡ್ ಮಾಡಲು ಆಸ್ಟಾ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸೊ ವೆಹಿಕಲ್ ಎಲ್ಲ ಈ ತರ ಇದೆ. ಗಾಡಿ ಮಾತ್ರ ತುಂಬಾನೇ ಪ್ರೀಮಿಯಂ ಆಗಿದೆ ನಿಮ್ಗೆ. ಅಂಡ್ ಈ ವೆಹಿಕಲ್ 100% ಅಂದ್ರೂ ಲೋನ್ ಆಗುತ್ತೆ. ಅದು ಕೂಡ CIDI ಡೀಸೆಲ್ ಇಂಜನ್ ವೆಹಿಕಲ್ ಟಾಪ್ ಅಂಡ್ ಮಾಡಿ ಸರ್. ಅಂಡ್ ಅದೇ ತರ ಇಲ್ಲಿ ಇನ್ನೂ ಒಂದು ಹುಂಡೈ ವೆಹಿಕಲ್ i10 ಗ್ರ್ಯಾಂಡ್ ರೆಡಿ ಆಗಿದೆ. ಹೇಳಿ ಸರ್. 2017 ಮಾಡಲು. ಇದು ಕೂಡ i10 ಗ್ರ್ಯಾಂಡ್ ಸಿಂಗಲ್ ಓನರ್ ಗಾಡಿ, ತುಂಬಾ ನೀಟ್. 2019 ಮಾಡಲು ಸಿಂಗಲ್ ಓನರ್. ಇದು 19 ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. 4,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅಂಡ್ 19 ಬೇಡ, 13 ಮಾಡ್ಲಿದೆ, ಬರ 42,000 ಹೊಡಿದೆ. 13 ಮಾಡ್ಲು ಸಿಂಗಲ್ ಓನರ್, 3,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಅಂಡ್ ಸೊ ವೆಹಿಕಲ್ ಎಲ್ಲ ಈ ತರ ಇದೆ ನಿಮ್ಗೆ. i10 ಗ್ರ್ಯಾಂಡ್ ಹುಡ್ಕೋರ್ಗೆ ದಿ ಬೆಸ್ಟ್ ವೆಹಿಕಲ್. ಅದು ಕೂಡ ಇದು ಮಿಡಲ್ ವೇರಿಯಂಟ್ ವೆಹಿಕಲ್. ಅಂಡ್ ಅದೇ ತರ ಇಲ್ಲಿ ಒಂದು ಡಿಸೈರ್ VDI ವೆಹಿಕಲ್ 2013 ಮಾಡ್ಲು VDI ಶಿಫ್ಟ್ ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ. 4,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸೊ ನಂಬರ್ ಮಾತ್ರ ಸಾಕದಾಗಿದೆ. 8822 MM ನೋಡ್ತಾ ಇರ್ಬೋದು. 4,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಳ್ಳೋಣ. ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸೊ ಇಲ್ಲೊಂದು ಬೊಲೆನೋ ಇದೆ ವೈಟ್ 2019 ಮಾಡ್ಲು. 19 ಇದು ಬಂದ್ಬಿಟ್ಟು ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. 55,57,000 ಹೊಡಿದೆ. 5,65,000 ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಫೈನಾನ್ಸ್ ಕೂಡ ಮಾಡ್ಕೊಡೋಣ ಸರ್. ಸೊ ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ವೆಹಿಕಲ್. ಅಂಡ್ 1451 ವೆಹಿಕಲ್ ನಂಬರ್. ಇದರಲ್ಲೂ ಏರ್ ಬ್ಯಾಗು ಎಲ್ಲ ಬರುತ್ತೆ ಸರ್. ಪೆಟ್ರೋಲ್ ಸರ್ ಇದು? ಪೆಟ್ರೋಲ್, ಇದು ಪೆಟ್ರೋಲ್ ವೆಹಿಕಲ್. ಅಂಡ್ ಇದೊಂದು ಎರ್ಟಿಗಾ VDI 2012 ಮಾಡ್ಲು. VDI ಸಣ್ಣ ಪುಟ್ಟ ಕೆಲಸ ಇದೆ. ಒಂದು ಆಯಿಲ್ ಸರ್ವಿಸಿಂಗ್ ಮಾಡಬೇಕು, ಸಣ್ಣ ಪುಟ್ಟ ಕೆಲಸ ಇದೆ. ಗಾಡಿ ಒರಿಜಿನಲ್ ಇದೆ. 4,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ನೋಡ್ತಾ ಇರ್ಬೋದು. ಬರೀ 4,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. VDI ಒಂದು ಆಯಿಲ್ ಸರ್ವಿಸಿಂಗ್, ಸ್ವಲ್ಪ ಸಣ್ಣ ಪುಟ್ಟ ಬಂಪರ್ ಮಾಡಿ ಒಂದು ಸರ್ವಿಸ್ ಡಬ್ಬಿಂಗ್ ಪಾಲಿಶ್ ಮಾಡ್ಕೋಬೇಕು. ಒರಿಜಿನಲ್ ಗಾಡಿ. 8 ಸೀಟು ಹುಡ್ಕೋದವ್ರಿಗೆ ಗಾಡಿ ತುಂಬಾ ಚೆನ್ನಾಗಿದೆ. ಬಂದ್ ನೋಡಿ, ಸಣ್ಣ ಪುಟ್ಟ ಕೆಲಸ ಮಾಡಿ ಆರಾಮಾಗಿ ಯೂಸ್ ಮಾಡ್ಕೊಳ್ಳಿ. ಸೊ ಇಲ್ಲೊಂದು 2011 ಮಾಡ್ಲು. ಇದು ಬಂದ್ಬಿಟ್ಟು ಇನೋವಾ. ಇದು ಕೂಡ ಡೀಸೆಲ್ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 3,95,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ದೊಡ್ಡ ಇದು 8 ಸೀಟು ಅದಾವುದು. ದೊಡ್ಡ ಗಾಡಿ ಹುಡ್ಕೋದಕ್ಕೆ ಒಳ್ಳೆ ಗಾಡಿ. ಬಂದ್ ನೋಡಿ ಹೆಚ್ಚು ಕಡಿಮೆ ಮಾಡಿ ತಗೊಂಡೋಗಿ. ಸರ್ ಏನ್ ಹೇಳಿದ್ರು? ಬರೀ 3,95,000. ಸೊ 3,95,000ಕ್ಕೆ ನಿಮ್ಗೆ ಟೊಯೋಟಾ ಇನೋವಾ ಸಿಗ್ತೈತಿ. ಈ ಪ್ರೈಸ್ ಅಲ್ಲಿ ಗಾಡಿ ಸಿಗದೇ ಇಲ್ಲ. ಅಂಡ್ ಇಲ್ಲೊಂದು 2009 ಮಾಡ್ಲು ಸ್ಯಾಂಟೋ FC ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. 1,45,000 ಹೆಚ್ಚು ಕಡಿಮೆ ಆಗುತ್ತೆ. ಅಂಡ್ ಅದೇ ತರ ಇಲ್ಲೊಂದು i20 ಡೀಸೆಲ್ ಆಸ್ಟಾ ಟಾಪ್ ಅಂಡ್ ಮಾಡ್ಲು. ಇದು ಬಂದ್ಬಿಟ್ಟು 2,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಬರೀ 2,75,000. 2009 ಡೀಸೆಲ್ ಆಸ್ಟಾ ಟಾಪ್ ಅಂಡ್ ಮಾಡ್ಲು i20 ಆಸ್ಟಾ. ಓಕೆ. ಆಲ್ಟೋ ಹುಡ್ಕೋರ್ಗೆ ಒಂದು ವೆಹಿಕಲ್ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. AC ಇದೆ, ಪವರ್ ಸ್ಟೇರಿಂಗ್ ಇದೆ, ವಿಂಡೋ ಇದೆ, ಸಿಸ್ಟಮ್ ಇದೆ, ಸೀಟ್ ಕವರ್ಸ್ ಇದೆ. ಒರಿಜಿನಲ್ ಗಾಡಿ. ಸರಿ, ಗಾಡಿ ಮಾಡ್ಲು 17 ಸಿಂಗಲ್ ಓನರ್. ರನ್ ಎಷ್ಟಾಗಿದೆ? ಓಡಿದೆ ಒಂದು 68-70 ಓಡಿದೆ. ಈ ಗಾಡಿಗೆ ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ. 2,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಈ ಗಾಡಿಗೆ ಒಂದು 70,000-60,000 ಡೌನ್ ಪೇಮೆಂಟ್ ಮಾಡ್ತೀರಾ? 80% ಸಿವಿಲ್ ಚೆನ್ನಾಗಿದೆ, ಆರಾಮಾಗಿ ಫೈನಾನ್ಸ್ ಆಗುತ್ತೆ, ನಾವೇ ಮಾಡ್ಕೊಡ್ತೀವಿ. ಸೊ ಗಾಡಿ ಲೋ ಬಜೆಟ್ ಅಲ್ಲಿ ನಿಮ್ಗೆ ಒಳ್ಳೆ ವೆಹಿಕಲ್, ಮೈಲೇಜ್ ಬರುತ್ತೆ. ನಿಮ್ಗೆ ಮೇಂಟೆನೆನ್ಸ್ ಕೂಡ ಕಡಿಮೆ. ನಿಮ್ಗೆ ಆಲ್ಮೋಸ್ಟ್ 2 ವೀಲರ್ ಮೇಂಟೆನೆನ್ಸ್ ಇರುತ್ತೆ ವೆಹಿಕಲ್ ಮಾತ್ರ. ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಅದು ಕೂಡ ನಿಮ್ಗೆ ಸಿಂಗಲ್ ಓನರ್ ಗಾಡಿ. ಅಂಡ್ ಸರ್ ಟ್ರ್ಯಾಕ್ ಇದೆಯಾ ಈ ವೆಹಿಕಲ್? ಹೌದೌದು, ಶೋರೂಮ್ ಟ್ರ್ಯಾಕ್ ಇದೆ. ಓಕೆ, ಹೌದೌದು. ಓಕೆ. i20 ಹುಡುಗರಿಗೆ ಇಲ್ಲೊಂದು ವೆಹಿಕಲ್ ರೆಡಿ ಆಗಿದೆ ನೋಡ್ತಾ ಇರ್ಬೋದು. ಸರ್ ಇದು ಡೀಟೇಲ್ಸ್ 2011 ಮಾಡ್ಲು. ಸಣ್ಣ ಪುಟ್ಟ ಆಯಿಲ್ ಸರ್ವಿಸಿಂಗ್ ಕೆಲಸ ಇದೆ. 165 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ರನ್ ಎಷ್ಟಾಗಿದೆ ಇದು? ಓಡಿದೆ ಸರ್, ಒಂದು 90 ಚೇಂಜ್ ಓಡಿದೆ ಹೆಚ್ಚು ಕಡಿಮೆ. ಅದೇ ತರ ಆಪಲ್ ಕಟ್ 2020 ಮಾಡ್ಲು. VXI ಆಪ್ಷನಲ್ 6 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸೊ ಇದು ಬಂದ್ಬಿಟ್ಟು 2020 ಮಾಡ್ಲು. VXI ಆಪ್ಷನಲ್ ಬರುತ್ತೆ ನಿಮ್ಗೆ. 2 ಏರ್ ಬ್ಯಾಗ್ ಬರುತ್ತೆ, ಸ್ಕ್ರೀನ್, ಲೆದರ್ ಇಂಟೆಸ್ಟ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಇದು ಒಂಥರ ಸ್ಪೆಷಲ್ ವೆಹಿಕಲ್. ಈ ವೆಹಿಕಲ್ ನಿಮ್ಗೆ ಸಿಗದೇ ಇಲ್ಲ ಹುಡುಕಿದ್ರು ಕೂಡ. VXI ಆಪ್ಷನಲ್ ಬರೀ 6 lakhs ಗೆ ಫೈನಲ್. ಹೆಚ್ಚು ಕಡಿಮೆ ಆಗುತ್ತೆ. ಸೊ ನಿಮ್ಗೆ 95% ಲೋನ್ ಆಗುತ್ತೆ ಈ ವೆಹಿಕಲ್ ಗೆ. ಹೌದೌದು. ಅದೇ ತರ ಇಲ್ಲೊಂದು ಬೊಲೆರೋ ಇದೆ. ಬೊಲೆರೋ 2021 ಮಾಡ್ಲು. ಇದು ಕೂಡ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ.
ಇದು ಬಂದ್ಬಿಟ್ಟು 6,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 6,25,000 ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ವೆಹಿಕಲ್. ಹೌದೌದು. ಅಂಡ್ ವೆಹಿಕಲ್ ಎಲ್ಲ ಈ ತರ ಇದೆ. ಸೊ ನಿಮ್ಗೆ ಬೊಲೆರೋದಲ್ಲಿ ಏರ್ ಬ್ಯಾಗ್ ಬರುತ್ತೆ, ಕ್ಯಾರಿಯರ್ ಬರುತ್ತೆ, ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಅಂಡ್ ಆಫ್ ರೋಡ್ ಗೆ ಕಿಂಗ್ ಅಂತಾನೆ ಹೇಳ್ಬೋದು. ಅಂಡ್ ಅದೇ ತರ XUV 500 ವೆಹಿಕಲ್ ರೆಡಿ ಆಗಿದೆ ಸೇಲ್ ಗೆ. 2014 ಮಾಡಲು W8 6,75,000 ಹೆಚ್ಚು ಕಡಿಮೆ ಆಗುತ್ತೆ ಸಿಂಗಲ್ ಅನ್ನೋದು. ಇದು 99 ಶೋರೂಮ್ ಟ್ರ್ಯಾಕ್ ಇದೆ. ಸೊ ಪಕ್ಕ ಅಂದ್ರೆ ಟ್ರ್ಯಾಕ್ ಇರುವಂತ ವೆಹಿಕಲ್, ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಅಂಡ್ ಔಟ್ ಆಫ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಎಲ್ಲ ಇದೆ ನಿಮ್ಗೆ. ಸರ್ XUV 500 ಗೆ ಲೋನ್ ಎಷ್ಟಾಗುತ್ತೆ? ಸಿವಿಲ್ ಚೆನ್ನಾಗಿದೆ, 80% ಆಗುತ್ತೆ. 80% ಆರಾಮಾಗಿ ಲೋನ್ ಆಗುತ್ತೆ. ಹೌದೌದು. ಅಂಡ್ ಅದೇ ತರ ಇಲ್ಲೊಂದು ವರ್ಣ ಇದೆ, 2008 ಮಾಡಲು ಡೀಸೆಲ್ ಗಾಡಿ, ABS ಇದೆ, ಮ್ಯಾಗ್ವೀಲ್ ಇದೆ, ಗಾಡಿ ರನ್ನಿಂಗ್ ಚೆನ್ನಾಗಿದೆ, ವಾಶ್ ಗೀಶ್ ಮಾಡಿ ಕೊಡ್ತೀವಿ. 1,85,000 ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ಸರ್. ಬರೀ 1,85,000 ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಗಾಡಿ, ವರ್ಣ, ಮ್ಯಾಗ್ವೀಲ್, ABS, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಸಣ್ಣ ಬಜೆಟ್ ನಲ್ಲಿ ಡೀಸೆಲ್ ಗಾಡಿ ಡಿಕ್ಕಿ ಹೊಡ್ಕೋಗೆ ಒಳ್ಳೆ ಬೆಸ್ಟ್ ಗಾಡಿ. ಬನ್ನಿ ತಗೊಂಡೋಗಿ ಆರಾಮಾಗಿ ಓಡಿಸ್ಕೋಬಹುದು. ಅಂಡ್ ಅದೇ ತರ ಒಂದು ಸ್ಯಾಂಟ್ರೋ 2007 ಮಾಡಲು ಇದು ಬಂದ್ಬಿಟ್ಟು 1,55,000 ಹೆಚ್ಚು ಕಡಿಮೆ ಆಗುತ್ತೆ. ಬರೀ 1,55,000 ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. 1,55,000 ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ವೆಹಿಕಲ್. ಅದೇ ತರ ಇಲ್ಲೊಂದು ಫೋರ್ಡ್ 2014 ಮಾಡಲು ಫೋರ್ಡ್ ಫಿಗೋ ಡೀಸೆಲ್ ಟೈಟಾನಿಯಂ, ಮ್ಯಾಗ್ವೀಲ್, ಏರ್ ಬ್ಯಾಗ್ ಎಲ್ಲ ಇದೆ. 1,95,000 ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ಸರ್. ಬರೀ 1,95,000 ಹೆಚ್ಚು ಕಡಿಮೆ ಮಾಡೋಣ ಆಗುತ್ತೆ. ಬನ್ನಿ ಹೆಚ್ಚು ಕಡಿಮೆ ಮಾಡ್ಬಿಟ್ಟು ಕೊಡೋಣ ಸರ್. ಓಕೆ. ಅದೇ ತರ ಇಲ್ಲೊಂದು ಹೋಂಡಾ ಸಿಟಿ 2014 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಗಾಡಿ 4,500 ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ಸರ್. ಬರೀ 4,50,000 ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅಂಡ್ ಗಾಡಿ ಎಲ್ಲ ಈ ತರ ಇದೆ, ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಹೋಂಡಾ ಸಿಟಿ, ತುಂಬಾನೇ ಪ್ರೀಮಿಯಂ ವೆಹಿಕಲ್, ಹೈಡಿ ಟೆಕ್, ಡೀಸೆಲ್ ಇಂಜನ್ ಸಿಗಲ್ಲ ಎಲ್ಲ ನಿಮ್ಗೆ. ಗಾಡಿ ಎಲ್ಲಿ ಹುಡ್ಕಿದ್ರು ಡೀಸೆಲ್ ಗಾಡಿ ಸಿಗಲ್ಲ. ಸೊ ನಾವು ಆಲ್ರೆಡಿ ಗಾಡಿದು ವಿಡಿಯೋ ಮಾಡಿದೀವಿ. ಇದು ಬಂದ್ಬಿಟ್ಟು ಟೈಟಾನಿಯಂ ವೆಹಿಕಲ್, ತುಂಬಾನೇ ಚೆನ್ನಾಗಿದೆ, ಪ್ರೀಮಿಯಂ ಆಗಿದೆ. ಅಲಾಯ್ ವೀಲ್ಸ್, ಪಾರ್ಕಿಂಗ್ ಸೆನ್ಸರ್ಸ್, ಡಿಫಾಗರ್ ಅಂಡ್ ಕಂಪನಿ ಫಿಟೆಡ್ ಅಲಾಯ್ ವೀಲ್ಸ್, 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ. ಅಂಡ್ ಸರ್ ಒಂದು i10 ಇದೆ, ಹೇಳಿ ಸರ್. 2011 ಮಾಡಲು ಸ್ಪೋರ್ಟ್ಸ್ i10 ಆಟೋಮೆಟಿಕ್, ಅದು 2,65,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಬರೀ 2,65,000 ಆಗುತ್ತೆ. ಸೊ ಇಲ್ಲೊಂದು ಟಾಟಾ ಜಸ್ಟ್ 2016 ಮಾಡಲು ಡೀಸೆಲ್ ಗಾಡಿ 1,75,000 ಫೈನಲ್. ಬ್ರಿಜಾ ಹುಡ್ಕೋರ್ಗೆ ಒಂದು ವೆಹಿಕಲ್ ರೆಡಿ ಆಗಿದೆ, 2148 ವೆಹಿಕಲ್ ನಂಬರ್ ಬಂದ್ಬಿಟ್ಟು. ಅದು ಕೂಡ ಡೀಸೆಲ್ ವೆಹಿಕಲ್ ಸರ್. ಇದು ಡೀಟೇಲ್ 17 ಮಾಡಲು ಬ್ರೀಜಾ ZDI ಟಾಪ್ ಅಂಡ್ ಮಾಡಲು ಸಿಂಗಲ್ ಓನರ್. ಇದು ಬಂದ್ಬಿಟ್ಟು 7,5 ಲಕ್ಷ ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಡೀಸೆಲ್ ನಲ್ಲಿ ಟಾಪ್ ಅಂಡ್ ಗಾಡಿ ಸರ್. ರನ್ ಎಷ್ಟಾಗಿದೆ ಇದು? ಓಡಿದೆ, 1 ಚಿಲ್ಲರೆ ಓಡಿದೆ. 1 ಚಿಲ್ಲರೆ. ಹೌದೌದು. ಅಂಡ್ ಅದೇ ತರ ಒಂದು RXT 2016 ಮಾಡಲು RXT ಕ್ಲೆಂಬರ್ ಆಟೋಮೆಟಿಕ್ 2,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು ಒಂದು 68,000 ಚೇಂಜ್ ಓಡಿದೆ ಸರ್. ಸೊ ಇಲ್ಲೊಂದು ಟೊಯೋಟಾ ಇಟಿಯೋಸ್ 12 ಮಾಡಲು ಡೀಸೆಲ್ ಗಾಡಿ 3,10,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಬರೀ 3,10,000 ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಡಿಕ್ಕಿ ಗಾಡಿ, ಟೊಯೋಟಾ ಒಳ್ಳೆ ಗಾಡಿ, ಒಳ್ಳೆ ಇಂಜನ್. ಸೊ ನೋಡ್ತಾ ಇರ್ಬೋದು, ಒಳ್ಳೆ ವೆಹಿಕಲ್ ನಿಮ್ಗೆ. ಡೀಸೆಲ್ ಗಾಡಿ, ತುಂಬಾ ಮೈಲೇಜ್ ಬರುತ್ತೆ. ಅಂಡ್ ಅದ್ರ ಇಲ್ಲೊಂದು ಯೆಲ್ಲೋ ಬರ್ಡ್ ವೆಹಿಕಲ್ ಇದೆ, 17 ಮಾಡಲ್ ಫೋರ್ಡ್ ಆಸ್ಪೇರ್ ಡೀಸೆಲ್ ಗಾಡಿ 2,25,000 ಹೆಚ್ಚು ಕಡಿಮೆ ಆಗುತ್ತೆ. CC ಕಂಡೀಷನ್ ಕೊಡ್ತೀವಿ. ಓಕೆ. ಅದೇ ತರ ವ್ಯಾಗನರ್ 2006 ಮಾಡಲು ಇದು ಬಂದ್ಬಿಟ್ಟು ವ್ಯಾಗನರ್ 1,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅಂಡ್ ಅದೇ ತರ ಡೀಸೆಲ್ ವೆಹಿಕಲ್ 2014 ಮಾಡಲು ಡೀಸೆಲ್ VDI 3,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅಂಡ್ ಅದೇ ತರ ಇಲ್ಲಿ ಇನ್ನೂ ಒಂದು ಡೀಸೆಲ್ ಗಾಡಿ ರೆಡಿ ಆಗಿದೆ. ಇಲ್ಲಿ ಹೇಳಿ ಸರ್. ಸಾರಿ, ಪೆಟ್ರೋಲ್ ವೆಹಿಕಲ್ ಸರ್. ಅದು 2016 ಮಾಡಲು ZXi ಪೆಟ್ರೋಲ್ ಟಾಪ್ ಅಂಡ್ ಮಾಡಲು 4,95,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸೊ ನಿಮ್ಗೆ 4,95,000 ಫುಲ್ ಮ್ಯಾಗ್ವೀಲ್, ಏರ್ ಬ್ಯಾಗ್, ಬೆಟನ್ ಸ್ಟಾರ್ಟ್, ಫುಲ್ ಲೋಡೆಡ್ ಗಾಡಿ. ಅಂಡ್ ಇಲ್ಲೊಂದು ಸಿಯಾಜ್ ಇದೆ, ಸಿಯಾಜ್ ಪೆಟ್ರೋಲ್ 14 ಮಾಡಲು. ಇದು ಕೂಡ ZXi ಟಾಪ್ ಅಂಡ್ ಮಾಡಲು, ಮ್ಯಾಗ್ವೀಲ್, ಏರ್ ಬ್ಯಾಗ್ ಎಲ್ಲ ಇದೆ. 4,15,000 ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ ಸರ್. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. 15 ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ ಪಕ್ಕ ಅಂದ್ರು. ಸೊ ಇಲ್ಲೊಂದು ಹುಂಡೈ ಆಕ್ಸೆಂಟ್ ಇದೆ, 2015 ಮಾಡಲು ಡೀಸೆಲ್ ಗಾಡಿ. ಇದು ಕೂಡ ಡಿಕ್ಕಿ ಗಾಡಿ 3,05,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. 3,05,000 ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ. ಡೀಸೆಲ್ ವೆಹಿಕಲ್. ಸೊ ಇದು ತುಂಬಾನೇ ಪ್ರೀಮಿಯಂ ವೆಹಿಕಲ್. ಈ ಗಾಡಿ ಸಿಗದೇ ಇಲ್ಲ ನಿಮ್ಗೆ, ಆಲ್ಮೋಸ್ಟ್ ಈ ಪ್ರೈಸ್ ಗಂತೂ ಸಿಗದೇ ಇಲ್ಲ. ಸೊ ಒಳಗಡೆ ನೋಡ್ತಾ ಇರ್ಬೋದು ನಿಮ್ಗೆ ಕಂಪ್ಲೀಟ್ ಆಗಿ ಲೆದರ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತಲ್ಲ ಸರ್. ಹೌದೌದು. ಅಂಡ್ ಇಲ್ಲೊಂದು ಹೋಂಡಾ ಸಿಟಿ 2008 ಮಾಡಲು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 2,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಬರೀ 2,10,000. ಅದು ಕೂಡ ಫುಲ್ ಟಾಪ್ ಅಂಡ್ ವೆಹಿಕಲ್. ಸೊ ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಎಲ್ಲ ಈ ತರ ಇದೆ. 2 lakh ಮ್ಯಾಗ್ವೀಲ್ ಇದೆ. 2,05,000 ಸರ್. 210 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ.
ಒಳ್ಳೆ ಬಾಡಿ ಲೈನ್, ಸೀಟ್ ಕವರ್, ಮ್ಯಾಗ್ ವೀಲ್, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಸೊ ಗಾಡಿ ತುಂಬಾನೇ ಪ್ರೀಮಿಯಂ ವೆಹಿಕಲ್ ಇದು ಬಂದ್ಬಿಟ್ಟು. ಅಂಡ್ ಅದೇ ತರ ನ್ಯಾನೋ ಇದೆಯಾ? 2012 ಮಾಡಲು, ಸಿಂಗಲ್ ಓನರ್, ಸಣ್ಣ ಪುಟ್ಟ ಬೊಂಬೈ ಕೆಲಸ ಮಾಡ್ಬೇಕು. 65 ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬಿಟ್ಟು ಕೊಡ್ಬೇಡ. 2003 ಮಾಡಲು ವ್ಯಾಗನ್, ಅದು LXi AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 125 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಇಲ್ಲೊಂದು ಡೀಸೆಲ್ ವೆಹಿಕಲ್ ಸ್ವಿಫ್ಟ್ ಗಾಡಿ ರೆಡಿ ಆಗಿದೆ ಸೇಲ್ಗೆ. VDI 10 ಮಾಡಲು, ಮ್ಯಾಗ್ ವೀಲ್ ಎಲ್ಲ ಇದೆ. 255 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಬರೀ 2,55,000 ಇನ್ನು ಸ್ವಲ್ಪ ಹೆಚ್ಚು. ಹೌದೌದು. ನಂತರ ಇಲ್ಲೊಂದು ಹುಂಡೈ ಇಯಾನ್ 2015 ಮಾಡಲು, ಹೋಂಡಾ ಇಯಾನ್ 165 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಅಂಡ್ ನಂತರ ವ್ಯಾಗನರ್ 2010 ಮಾಡಲು, ಅದು FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. 220 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ವ್ಯಾಗನರ್ ಬರೀ 2,20,000. FC 5 ವರ್ಷ, ಇನ್ಶೂರೆನ್ಸ್ 1 ವರ್ಷ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀವಿ. ಅಂಡ್ ಅದೇ ತರ ನ್ಯಾನೋ 2015 ಮಾಡಲು, 50,000 ಚೇಂಜ್ ಹೊಡಿದೆ, ಆಟೋಮೆಟಿಕ್ 185 ಹೆಚ್ಚು ಕಡಿಮೆ ಆಗುತ್ತೆ. 2015 ಮಾಡಲು, ಇದು ಬಂದ್ಬಿಟ್ಟು ಇದು ಸಿಂಗಲ್ 1,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಇಲ್ಲೊಂದು i10 ವೆಹಿಕಲ್ ರೆಡಿ ಆಗಿದೆ ಸರ್. ಇದು ಡೀಟೇಲ್ಸ್ ಹೇಳಿ. 2010 ಮಾಡಲು, ಪೆಟ್ರೋಲ್ ಗ್ಯಾಸ್ ಇದೆ, 155 ಹೆಚ್ಚು ಕಡಿಮೆ ಆಗುತ್ತೆ. ಅಂಡ್ ಎಷ್ಟಾರು 2010 ಮಾಡಲು, 185 ಹೆಚ್ಚು ಕಡಿಮೆ ಆಗುತ್ತೆ. ಅಂಡ್ ಅದೇ ತರ ಇಲ್ಲೊಂದು i10 ಬ್ಲಾಕ್ 225 ಹೆಚ್ಚು ಕಡಿಮೆ ಆಯ್ತು. 10 ಮಾಡಲು FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. ಟಾಟಾ ಟಿಯಾಗೋ ಡೀಸೆಲ್ 16 ಮಾಡಲು, ಡೀಸೆಲ್ ಸಿಂಗಲ್ ಅಂದ್ರೆ 385 ಹೆಚ್ಚು ಕಡಿಮೆ ಆಗುತ್ತೆ. ಅಂಡ್ ಅದೇ ತರ ಇಲ್ಲೊಂದು ಎರ್ಟಿಗಾ ಇದೆ. 12 ಮಾಡಲು, 4,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, 4,25,000 ಫೈನಲ್. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 800 2016 ಮಾಡಲು, 275 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ರನ್ ಎಷ್ಟಾಗಿದೆ? ಓಡಿದೆ ಅದು ಒಂದು 78 ಓಡಿದೆ ಚೇಂಜ್. ಸ್ಯಾಂಟ್ರೋ 2007 ಮಾಡಲು, ಸಿಂಗಲ್ ಓನರ್, 125 ಹೆಚ್ಚು ಕಡಿಮೆ ಆಗುತ್ತೆ. ಬರೀ 1,25,000. ಹೌದು. ಅಂಡ್ ಅದೇ ತರ ಇಲ್ಲೊಂದು ಕ್ವಿಡ್ ಕ್ಲೈಂಬರ್ ಇದೆ. 17 ಮಾಡಲು, ಕ್ಲೈಂಬರ್ 285 ಹೆಚ್ಚು ಕಡಿಮೆ ಆಗುತ್ತೆ. ಸೊ ಗೆಡ್ಜುಡ್ಕೋರ್ಗೆ ಒಂದು ವೆಹಿಕಲ್ ರೆಡಿ ಆಗಿದೆ. ನೋಡ್ತಾ ಇರ್ಬೋದು, ಗಾಡಿ ಎಲ್ಲ ಈ ತರ ಇದೆ, ನೀಟ್ ಆಗಿದೆ, ಕ್ಲೀನ್ ಆಗಿದೆ. ಒಂದು ಒಳಗಡೆ ಇಂಟೀರಿಯರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಪವರ್ ಸ್ಟೇರಿಂಗ್, AC ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ. ಮಾಡ್ಲಿ ಯಾವ್ದು? 2007 ಮಾಡಲು, FC ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 1,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಲೊಕೇಶನ್ ನೀಟ್ ಆಗಿದೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಬಂದ್ ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಸೊ ಪಕ್ಕ ನೆಗೋಷಿಯಬಲ್ ಆಗುತ್ತೆ ಲೊಕೇಶನ್ ಗೆ ಬಂದ್ರೆ. ಹೌದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸರ್ ಒಂದು ಶೋಲೆಟ್ ಎಂಜಾಯ್ ಇದೆ, 2013 ಮಾಡಲು, ಸಿಂಗಲ್ ಓನರ್, ಟಾಪ್ ಅಂಡ್ ಮಾಡಲು, ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS, ಸುರೂಫ್ SC ಇದೆ. 3.5 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಬರೀ 3,50,000 ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಟಾಪ್ ಅಂಡ್ ಮಾಡಲು. ಅಂಡ್ ಅದೇ ತರ ಸೆಲೆರಿಯೋ 2017 ಮಾಡಲು, ಇದು ಬಂದ್ಬಿಟ್ಟು ಆಟೋಮೆಟಿಕ್, ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 385 ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಆಟೋಮೆಟಿಕ್ ಹುಡ್ಕೋರಿಗೆ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. ಅಂಡ್ ಅದೇ ತರ ಇಲ್ಲೊಂದು ಆಲ್ಟೋ ಇದೆ, ಗಾಡಿ ಮಾತ್ರ ಆಲ್ಟೋ 2010 ಮಾಡಲು, LXi ಫ್ರೆಶ್ FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. 195 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಬರೀ 1,95,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸರ್ ಇದು ರನ್ ಎಷ್ಟಾಗಿದೆ? ಓಡಿದೆ ಸರ್, ಒಂದು 82 ಚೇಂಜ್ ಓಡಿದೆ ಸರ್. ಸೊ ಗಾಡಿ ನೀಟ್ ಆಗಿದೆ, ನೋಡ್ತಾ ಇರ್ಬೋದು. ಓನರ್ಶಿಪ್ ಏನಾಗಿದೆ ಸರ್ ಇದು? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಆಗಿದೆ, ಗಾಡಿ ಎಲ್ಲ ಈ ತರ ಇದೆ. ಅಂಡ್ ಅದೇ ತರ ಇಲ್ಲೊಂದು ಡಿಸೈರ್ 2017-18 ಡೀಸೆಲ್ ಆಪಲ್ ಶೇಪ್ ZDI ಟಾಪ್ ಅಂಡ್ ಮಾಡಲು, ಆಟೋಮೆಟಿಕ್ 6 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಮತ್ತೆ ಒಂದು 60-61,000 ಓಡಿದೆ ಸರ್. ಸೊ ಪಕ್ಕ ಅಂದ್ರೆ ನಿಮ್ಗೆ ಲೋನ್ ಆಗುತ್ತೆ. ಅಂಡ್ 100% ಟಾಪ್ ಅಂಡ್ ಮಾಡಿ ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಇದೆ ಸರ್. ಸೊ ನಿಮ್ಗೆ ಈ ತುಂಬಾ ಪ್ರೀಮಿಯಂ ವೆಹಿಕಲ್, ಇದರಲ್ಲಿ ನಿಮ್ಗೆ ಟಚ್ ಸ್ಕ್ರೀನ್, ಏರ್ ಬ್ಯಾಗ್, ABS, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಆಟೋಮೆಟಿಕ್ ವೆಹಿಕಲ್. ಹೌದೌದು, ಆಟೋಮೆಟಿಕ್, ಡೀಸೆಲ್ ಆಟೋಮೆಟಿಕ್. ಹೌದೌದು, ಡೀಸೆಲ್ ಆಟೋಮೆಟಿಕ್. ಇಲ್ಲೊಂದು TTS 2012 ಮಾಡಲು, ಡೀಸೆಲ್ ಗಾಡಿ, ಗಾಡಿ ತುಂಬಾ ಚೆನ್ನಾಗಿದೆ. 385 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅಂಡ್ ಇಲ್ಲೊಂದು ಕ್ವಿಡ್ ಇದೆ, ನೋಡ್ತಾ 2020 ಮಾಡಲು, 52,000 ಓಡಿದೆ. ಇದು ಬಂದ್ಬಿಟ್ಟು 375 ಹೆಚ್ಚು ಕಡಿಮೆ ಆಗುತ್ತೆ. ಬರೀ 3,75,000. ಹೌದು, ಹೆಚ್ಚು ಕಡಿಮೆ ಆಗುವಂತ ವೆಹಿಕಲ್. ಅಂಡ್ ಅದೇ ತರ ನೋಡ್ತಾ ಇರ್ಬೋದು, ಇನ್ನೂ ಒಂದು ವೆಹಿಕಲ್ ರೆಡಿ ಆಗಿದೆ. 2000 ಪೆಟ್ರೋಲ್ ಗಾಡಿ, ಇದು 15 ಮಾಡಲು. ಇದು ಬಂದ್ಬಿಟ್ಟು 4,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಪೆಟ್ರೋಲ್ ವೆಹಿಕಲ್. ಹೌದೌದು. ರನ್ ಎಷ್ಟಾಗಿದೆ? ಇದು ಓಡಿದೆ ಒಂದು 76 ಚೇಂಜ್ ಓಡಿದೆ ಸರ್. Volkswagen Vento 2011-12 ಪೆಟ್ರೋಲ್ ಗಾಡಿ, ಮ್ಯಾಗ್ ವೀಲ್ ಎಲ್ಲ ಇದೆ, ಗಾಡಿ ರನ್ನಿಂಗ್ ಚೆನ್ನಾಗಿದೆ. 295 ಹೆಚ್ಚು ಕಡಿಮೆ ಆಗುತ್ತೆ. ಬರೀ 2,95,000 ಹೆಚ್ಚು ಕಡಿಮೆ ಆಗುತ್ತೆ. ಆಲ್ಟೋ K10 2010 ಮಾಡಲು, ಆಲ್ಟೋ K10 FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿದೆ. 185 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಇಲ್ಲೊಂದು ನೋಡ್ತಾ ಇರ್ಬೋದು, ಇದು 1920. ಇದು ಬಂದ್ಬಿಟ್ಟು ಬಲೋನು, ಟಾಪ್ ಅಂಡ್ ಮಾಡಲ್, ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಇದೆ. ಅದು 45 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಡೀಸೆಲ್ ಗಾಡಿ ಸರ್ ಇದು. ಓಕೆ. ಅದೇ ತರ ಇಲ್ಲೊಂದು
ಪೋಲೋ 2015 ಮಾಡಲು ಸಿಂಗಲ್ ಓನರ್ ಹೈಲ್ಯಾಂಡ್ ಟಾಪ್ ಅಂಡ್ ಮಾಡಲು ಇದು ಬಂದ್ಬಿಟ್ಟು 5,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇಲ್ಲೊಂದು ವ್ಯಾನ್ ಇದೆ 2000 ನಮ್ಮ ಹತ್ರ ವ್ಯಾನ್ 3 ಗಾಡಿ ಇದೆ. ಓಕೆ ಇದು 12 ಮಾಡಲು 2,25,000 ಹೆಚ್ಚು ಕಡಿಮೆ ಆಗುತ್ತೆ. ಬರೀ 2,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೌದು 2012 ಮಾಡಲು ಬೊಲೆನೋ ಹೇಳಿ ಸರ್. 2019 ಮಾಡಲು ಇದು 5,65,000 ಹೆಚ್ಚು ಕಡಿಮೆ ಆಗುತ್ತೆ ಸಿಂಗಲ್ ಓನರ್ ಗಾಡಿ. ಅಂಡ್ ಅದೇ ತರ ಇಲ್ಲೊಂದು ಐಟನ್ ಆಟೋಮೆಟಿಕ್ ರೆಡ್ ಕಲರ್ FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊತೀವಿ. 2,20 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಅಂಡ್ ಅದೇ ತರ ಹೋಂಡಾ ಜಾಜ್ 2009 ಮಾಡಲ್ ಜಾಜ್ AC ಪೋಸ್ಟಿಂಗ್ ಏರ್ ಬ್ಯಾಗ್ ಇದೆ. ಇದು 2 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಪೆಟ್ರೋಲ್ ವೆಹಿಕಲ್. ಹೌದೌದು. ಅಂಡ್ ಅದೇ ತರ ಅಲ್ಲಿ ಇನ್ನೊಂದು ವೆಹಿಕಲ್ ಸೆಲೆರಿಯೋ ಇದೆ ಹೇಳಿ. ಸೆಲೆರಿಯೋ 14 ಮಾಡಲ್ ಸಿಂಗಲ್ ಓನರ್ ಆಟೋಮೆಟಿಕ್ 3,25,000 ಹೆಚ್ಚು ಕಡಿಮೆ ಆಗುತ್ತೆ. ಬರೀ 3,25,000 ಹೆಚ್ಚು ಕಡಿಮೆ. ಹೌದೌದು. ಆಲ್ಟೋ K10 ಬ್ಲಾಕ್ 2012 ಮಾಡಲು ಸಿಂಗಲ್ ಓನರ್ 2,10 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಇಲ್ಲೊಂದು ಡಿಸೈರ್ ಸಾರಿ ಶಿಫ್ಟ್ VDI ಸಿಲ್ವರ್ ಕಲರ್ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ 4,55 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಅಂಡ್ ಗ್ರ್ಯಾಂಡ್ ಹೊಂಡೈ ಅಕ್ಸೆಂಟ್ 1920 41,000 ಚೇಂಜ್ ಓಡಿದೆ. ಇದು ಮಾಡ್ಬಿಟ್ಟು 4,75 ಹೆಚ್ಚು ಕಡಿಮೆ ಆಗುತ್ತೆ ಸರ್. 4,75,000 ಸ್ಟಾರ್ಟ್ ಮ್ಯಾಗ್ಮಿ ಲೇರ್ ಬ್ಯಾಗ್ ಎಲ್ಲ ಇದೆ ಅದ್ರಲ್ಲಿ. ಸೊ ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್. ಹೌದು ಪೆಟ್ರೋಲ್ ಲಿಟರ್.